ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಲಯಾಳಂ ಭಾಷೆ ಮಸೂದೆ 2025 ತನ್ನ ವಿಧಾನಸಭೆಯಲ್ಲಿ ಮಂಡಿಸಿ ಇದೀಗ ರಾಜ್ಯಪಾಲರಿಗೆ ಅಂಕಿತಕ್ಕೆ ಕಳುಹಿಸಿಕೊಟ್ಟಿರುವಂಥದ್ದು. ಈ ಮಸೂದೆ ಕರ್ನಾಟಕದಲ್ಲಿ ಇದೀಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಅಷ್ಟಕ್ಕೂ ಈ ಮಸೂದೆಯಿಂದ ಕರ್ನಾಟಕಕ್ಕೆ ಏನು ಸಮಸ್ಯೆ, ಕನ್ನಡಿಗರಿಗೆ ಏನು ಸಮಸ್ಯೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಮಲಯಾಳಂ ಭಾಷೆ ಮಸೂದೆ 2025 ಈ ಮಸೂದೆ ಕೇರಳದಲ್ಲಿ ತನ್ನ ಮಲಯಾಳಂ ಭಾಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿರಬೇಕು, ಚಲಾವಣೆಯಲ್ಲಿರಬೇಕು ಮತ್ತು ಮಲಯಾಳಿಗಳಿಗೆ ಯಾವುದೇ ಥರದ ಸಮಸ್ಯೆಗಳಾಗಬಾರ್ದು ಭಾಷೆ ವಿಚಾರದಲ್ಲಿ ಅನ್ನುವಂಥ ದೃಷ್ಟಿಯಿಂದ ಅಲ್ಲಿನ ಸರ್ಕಾರ ಅವರ ಜನರ ಹಿತದೃಷ್ಟಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಬಿಲ್ಲನ್ನು ಇದೀಗ ಮಂಡಿಸಿ ಅಂಗೀಕಾರಕ್ಕೆ ರಾಜ್ಯಪಾಲರಿಗೆ ಕಳುಹಿಸಿಕೊಟ್ಟಿರುವಂಥದ್ದು. ರಾಜ್ಯಪಾಲರು ಇನ್ನೂ ಕೂಡ ಸರ್ಕಾರದ ಈ ಮಸೂದೆಗೆ ಇನ್ನೂ ಕೂಡ ಅಂಕಿತ ಆಗಿಲ್ಲ. ಸೊ ಅದರ ನಡುವೆ ಇದೀಗ ಕರ್ನಾಟಕದಲ್ಲಿ ಇದೀಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ನಾವು ಕನ್ನಡಿಗರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಮೊದಲು ನಾವು ನೋಡೋಣ. ಸೊ ಈ ಕೇರಳ ಸರ್ಕಾರ ಜಾರಿ ಮಾಡ್ತಾ ಇರುವಂಥ ಈ ಭಾಷೆ ಮಲಯಾಳಂ ಭಾಷೆ ಮಸೂದೆ ಏನಿದೆ, ಇದರಿಂದ ಗಡಿನಾಡು ಭಾಗದಲ್ಲಿರುವಂಥ ಕನ್ನಡಿಗರಿಗೆ, ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಕನ್ನಡಿಗರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಈಗ ನಡೀತಾ ಇರುವಂಥ ಚರ್ಚೆಯ ಮೂಲ ಹುರುಳು. ಸೊ ಏನು ಸಮಸ್ಯೆ ಆಗುತ್ತೆ ಹಾಗಾದರೆ? ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಮಲಯಾಳಂ ಕಡ್ಡಾಯವಾಗಿ ಕಲಿಸಬೇಕು ಅನ್ನುವಂಥದ್ದು ಈ ಮಸೂದೆಯಿಂದ ಅಲ್ಲಿನ ಸರ್ಕಾರ ಉದ್ದೇಶವನ್ನು ಇಟ್ಕೊಂಡಿರುವಂಥದ್ದು. ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಕೂಡ ಮಲಯಾಳಂ ಕಡ್ಡಾಯವಾಗಿ ಕಲಿಸಬೇಕು ಅನ್ನುವಂಥದ್ದು ಕೇರಳ ಸರ್ಕಾರ ಇದೀಗ ಹೇಳ್ತಾ ಇದೆ. ಸೊ ಕೇರಳದಲ್ಲಿರುವಂಥ ಕನ್ನಡ ಶಾಲೆಗಳಲ್ಲೂ ಮಲಯಾಳಂ ಕಡ್ಡಾಯ ಮಾಡಿದ್ರೆ ಅಲ್ಲಿರುವಂಥ ಕನ್ನಡಿಗರ ಭಾಷೆಗೆ ಅಥವಾ ಭಾಷಾ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಈಗ ನಡೀತಾ ಇರುವಂಥ ಚರ್ಚೆಯ ಮೂಲ ಹುರುಳು. ಸೊ ಶಾಲೆಗೆ ಹೋದಂಥ ಮಕ್ಕಳು ತಮ್ಮ ಮಾತೃಭಾಷೆ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರು ಅವರನ್ನು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಾಸರಗೋಡಿನಲ್ಲಿ ಹಾಕಿರ್ತಾರೆ. ಅಂದರೆ ಅದು ಕೇರಳದಲ್ಲಿದ್ದರೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳು ಅಲ್ಲಿನ ಸರ್ಕಾರಗಳು ನಡೆಸ್ತಾ ಇದೆ. ಸೊ ತಮ್ಮ ಮಾತೃಭಾಷೆಯನ್ನು ಮಕ್ಕಳು ಓದಬೇಕು, ಅರ್ಥ ಮಾಡ್ಕೋಬೇಕು, ಕಲ್ತ್ಕೋಬೇಕು ಅನ್ನೋಂಥ ದೃಷ್ಟಿಯಿಂದ ಪೋಷಕರು ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹಾಕಿರ್ತಾರೆ. ಸೊ ಇಂಥ ಸಮಯದಲ್ಲಿ ಅಲ್ಲಿ ಮಲಯಾಳಮನ್ನೇ ಪ್ರಥಮ ಭಾಷೆಯಾಗಿ ಆಯ್ದುಕೋಬೇಕು ಅಂತ ಅಲ್ಲಿನ ಸರ್ಕಾರ ಕಾನೂನು ಏನಾದರೂ ಮಾಡಿದ್ರೆ ಕನ್ನಡದ ಮಕ್ಕಳಿಗೆ, ಕರ್ನಾಟಕದ ಮೇಲೆ ಅಭಿಮಾನ ಇರುವಂಥ ಜನರಿಗೆ ಅದು ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ ಅನ್ನುವಂಥದ್ದು ಇದೀಗ ನಡೀತಾ ಇರುವಂಥ ಚರ್ಚೆಯ ಹಿನ್ನೆಲೆ. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಅಲ್ಲಿರುವಂಥ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರವನ್ನು ಬರೆದು ಈ ಮಸೂದೆಯನ್ನು ಕೈ ಬಿಡಬೇಕು, ಅಥವಾ ನೀವು ಮಸೂದೆಯನ್ನು ಜಾರಿ ಮಾಡಿದ್ರು ಕೂಡ ಇದು ಗಡಿನಾಡು ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಕನ್ನಡ ಮಾಧ್ಯಮ ಅಥವಾ ಕನ್ನಡದ ಮಕ್ಕಳಿಗೆ ಇದರಿಂದ ಎಕ್ಸೆಂಪ್ಷನ್ ಕೊಡಿಸ್ಬೇಕು ನೀವು ಅನ್ನುವಂಥದ್ದನ್ನು ಮನವಿ ಮಾಡ್ತಾ ಅವರು ಪತ್ರವನ್ನು ಬರೆದಿದ್ದಾರೆ. ಸೊ CM ಸಿದ್ದರಾಮಯ್ಯನವರು ಪತ್ರ ಬರಿತಾ ಇದ್ದ ಹಾಗೆ ಪಿಣರಾಯಿ ವಿಜಯನ್ ಅವರು ಕೂಡ ಎಕ್ಸ್ನಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು, ಕೇರಳ ಯಾವುದೇ ಭಾಷಾ ಅಲ್ಪಸಂಖ್ಯಾತರ ಮೇಲೆ ಯಾವುದೇ ರೀತಿಯಾಗಿರುವಂಥ ಹಕ್ಕನ್ನು ಕಿತ್ಕೊಳ್ಳೋದಿಲ್ಲ, ಯಾವ ಭಾಷಿಗರನ್ನು ಕೂಡ ದಮನಿಸಲ್ಲ ಅನ್ನುವಂಥ ಮಾತನ್ನು ಅಥವಾ ಸ್ಪಷ್ಟೀಕರಣವನ್ನು ಪಿಣರಾಯಿ ವಿಜಯನ್ ಅವರು ಕೊಟ್ಟಿದ್ದಾರೆ. ಅವರು ಮುಂದುವರೆದು ತನ್ನ ಎಕ್ಸ್ ಪೋಸ್ಟ್ನಲ್ಲಿ ಈ ಒಂದು ಮಸೂದೆಯಲ್ಲಿರುವಂಥ ಕಾಲಮ್ 7 ಪರಿಚ್ಛೇದ 7ರಲ್ಲಿ ಕೆಲವೊಂದು ಉಲ್ಲೇಖ ಆಗಿರುವಂಥ ಅಂಶಗಳ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟರು. ಅಂದರೆ 7ನೇ ಅಂಶ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಯಾವ ಭಾಷಾ ಅಲ್ಪಸಂಖ್ಯಾತರ ಮೇಲೂ ಕೂಡ ಅವರ ಹಕ್ಕನ್ನು ನಾವು ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ. ಅವರಿಗೆ ಯಾವ ಭಾಷೆಯಲ್ಲಿ ಅವರಿಗೆ ವ್ಯವಹರಿಸಬೇಕು ಅಂತ ಅನಿಸುತ್ತೆ ಆ ಭಾಷೆಯಲ್ಲಿ ಅವರು ವ್ಯವಹರಿಸಲಿ. ಕಾಸರಗೋಡು ಜಿಲ್ಲೆಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಕನ್ನಡದಲ್ಲಿ ಅವರು ವ್ಯವಹರಿಸಲಿ, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ ಅಂತ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಹೇಳಿದ್ದಾರೆ. ಮತ್ತು 8, 9, 10 ಮತ್ತು ಸೆಕೆಂಡ್ PUC, ಸೊ ಈ 4 ತರಗತಿಗಳಲ್ಲಿ ಓದುವಂಥ ಆ ಭಾಷಾ ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ವಿದೇಶಿ ಪ್ರಜೆಗಳು ಇಲ್ಲಿ ಓದ್ತಾ ಇದ್ದರೆ ಅಂಥವರ ಮಕ್ಕಳಿಗೂ ಕೂಡ ಇರ್ಬೋದು, ಅವರು ಮಲಯಾಳಂ ಭಾಷೆಯನ್ನು ಪರೀಕ್ಷೆಯನ್ನು ಅಟೆಂಡ್ ಮಾಡೋದು ಕಡ್ಡಾಯ ಅಲ್ಲ. ಈ ಒಂದು 7ನೇ ಪರಿಚ್ಛೇದದ ಮೂಲಕ ಈ ಮಸೂದೆಯಲ್ಲಿ ಇರುವಂಥ ವಿಚಾರವನ್ನು ಅವರು ಸ್ಪಷ್ಟೀಕರಣವನ್ನು ಕೊಡ್ತಾ ಹೋಗಿದ್ದಾರೆ. ಒಂದು ಕಡೆ ನೀವು ಅಂದರೆ ಕೇರಳದ ಮುಖ್ಯಮಂತ್ರಿಗಳು ಈ ಥರದ ಸ್ಪಷ್ಟೀಕರಣ ಕೊಟ್ಟ ಮೇಲೂ ಕೂಡ ಇದರ ಹಿನ್ನೆಲೆಯಲ್ಲಿ ಕಾಸರಗೋಡಿನಲ್ಲಿ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿರುವಂಥ ವಿರೋಧವನ್ನು
ಅಲ್ಲಿನ ಸರ್ಕಾರದ ವಿರುದ್ಧನೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದೊಮ್ಮೆ ಮಸೂದೆ ಅಂಗೀಕಾರಗೊಂಡ್ರೆ ಇದರಿಂದ ನಮ್ಮ ದೂರದೃಷ್ಟಿಯಲ್ಲಿ ಕಾಸರಗೋಡಿನಲ್ಲಿರುವಂಥ ಕರ್ನಾಟಕ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬದುಕ್ತಾ ಇರುವಂಥ ಕನ್ನಡದ ಮಕ್ಕಳಿಗೆ, ಕನ್ನಡದ ಜನರಿಗೆ ದೂರದೃಷ್ಟಿಯಿಂದ ಕನ್ನಡದಿಂದ ಅವರು ಕ್ರಮೇಣವಾಗಿ ದೂರ ಸರಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಮಸೂದೆಯನ್ನು ಜಾರಿ ಮಾಡಬಾರ್ದು ಅನ್ನುವಂಥ ಪಟ್ಟು ಹಿಡಿದಿರುವಂಥದ್ದು. ಈಗ ಕರ್ನಾಟಕ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದು ಕೇವಲ ಕರ್ನಾಟಕ ಅಥವಾ ಕೇರಳಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಕೇರಳ ತಮಿಳುನಾಡು ಜೊತೆ ಗಡಿ ಹಂಚಿಕೊಳ್ಳುವಂಥ ಜಿಲ್ಲೆಗಳಲ್ಲೂ ಕೂಡ ತಮಿಳು ಮಾಧ್ಯಮಗಳಲ್ಲಿ ಓದ್ತಾ ಇರುವಂಥ ಮಕ್ಕಳ ಮೇಲೂ ಕೂಡ ಮಲಯಾಳಂ ಕಡ್ಡಾಯವಾಗಿ ಒಂದು ಮಸೂದೆ ಮಾಡುತ್ತೆ. ಸೊ ಹೀಗಾಗಿ ತಮಿಳಿಗರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಒಟ್ಟಾರೆ ನಡೀತಾ ಇರುವಂಥ ಚರ್ಚೆಯ ಕೇಂದ್ರ ಚರ್ಚೆಯ ವಸ್ತು. ಸೊ ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಮುಂದುವರೆದು ಇವತ್ತು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನೀವು ಆ ಮಸೂದೆಯನ್ನು ಕೈಬಿಟ್ಟಿಲ್ಲ ಅಂತಂದರೆ ಅಥವಾ ಕಾಸರಗೋಡು ಜಿಲ್ಲೆಯನ್ನು ಆ ಮಸೂದೆಯಿಂದ ಹೊರಗಿಟ್ಟಿಲ್ಲ ಅಂತಂದರೆ ನಾವು ದೆಹಲಿಗೆ ನಿಯೋಗವನ್ನು ಕಳಿಸಿ ರಾಷ್ಟ್ರಪತಿಗೆ ಈ ವಿಚಾರವನ್ನು ರಾಷ್ಟ್ರಪತಿವರೆಗೂ ಕೂಡ ತೆಗೆದುಕೊಂಡು ಹೋಗಿ ಅವರ ಮಧ್ಯಪ್ರವೇಶವನ್ನು ಈ ವಿಚಾರದಲ್ಲಿ ನಾವು ಮಾಡಿಸಬೇಕಾಗತ್ತೆ. ನಿಯೋಗವನ್ನು ನಾವು ಕಳಿಸ್ತೀನಿ, ಕರ್ನಾಟಕ ಗಡಿನಾಡು ಪ್ರದೇಶಾಭಿವೃದ್ಧಿ ಅಧಿಕಾರಿಗಳನ್ನು ನಾನು ಕಳಿಸ್ಕೊಡ್ತೀನಿ, ಇದ್ರ ಜೊತೆಗೆ ರಾಷ್ಟ್ರಪತಿಗಳಿಗೆ ಭೇಟಿಯಾಗೋದಕ್ಕೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಹೋರಾಟ ಮಾತ್ರ ಚಾಲ್ತಿಯಲ್ಲಿರುತ್ತೆ, ಮುಂದುವರಿಯುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಬೇರೆಯಾದರೂ ನಮ್ಮ ಕನ್ನಡಿಗರೇ, ಅವರು ನಮ್ಮವರು, ಅವರ ಹಿತವನ್ನು ಕಾಯೋದು ನಮ್ಮ ಕರ್ನಾಟಕದ ಸರ್ಕಾರದ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ತಮ್ಮ ನಿಲುವನ್ನು ಭಾಳ ಸ್ಪಷ್ಟವಾಗಿ ಪಡಿಸಿರುವಂಥದ್ದು. ಆದರೆ ಇವತ್ತು ಪಿಣರಾಯಿ ವಿಜಯನ್ ಅವರು ಹಾಕಿರುವಂತಹ ಪೋಸ್ಟ್ ನೋಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಮಸೂದೆಯನ್ನು ವಾಪಸ್ ಪಡೆಯೋ ಹಾಗೆ ಕಾಣ್ತಾ ಇಲ್ಲ. ಸೊ ಇದು ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯಾಗಿರುವಂಥ ಆರೋಪ ಅಥವಾ ವಾಗ್ವಾದ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ಇದರಲ್ಲೊಂದು ಕನ್ಕ್ಲೂಷನ್ ತರೋಕ್ಕಾಗುತ್ತೆ ಅಲ್ಲಿನ ಸರ್ಕಾರ ಮತ್ತು ನಮ್ಮ ಸರ್ಕಾರಗಳಿಗೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಇದು ಕೇವಲ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ನ ಮಾತ್ರ ಜವಾಬ್ದಾರಿ ಅಲ್ಲ, ನಮ್ಮ ರಾಜ್ಯದಲ್ಲಿರುವಂಥ ವಿರೋಧ ಪಕ್ಷ BJP ಇರ್ಬೋದು ಅಥವಾ ವಿರೋಧ ಪಕ್ಷದ ಜೊತೆ ಗುರುತಿಸಿಕೊಂಡಿರುವಂಥ JDS ಇರ್ಬೋದು, ಇನ್ನಿತರ ಎಲ್ಲ ಸಂಘಟನೆಗಳು ಇದ್ರ ಜೊತೆ ಕೈ ಜೋಡಿಸಬೇಕಾಗತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮಲೆಯೂ ಕೂಡ ಇದರ ಸಾಧಕ ಬಾಧಕಗಳನ್ನು ಮಾತಾಡಿದರು ಮೊನ್ನೆ ನ್ಯೂಸ್ 18 ಜೊತೆಗೆ. ಸೊ ಈ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಹೋದರು, ಅವರು ಮೂಲತಃ ಅವರು ಸಾಹಿತಿ ಮತ್ತು ಚಿಂತಕರು ಆಗಿರುವಂಥ ಕಾರಣಕ್ಕಾಗಿ ಅವರ ಮಾತುಗಳು ಭಾಳ ಮುಖ್ಯ ಆಗುತ್ತೆ ಈ ವಿಚಾರದಲ್ಲಿ. ಸೊ ಅವರು ಕೂಡ ಇದನ್ನು ಒಪ್ಕೊಳ್ಳೋದಕ್ಕಾಗಲ್ಲ ಅನ್ನುವಂಥ ಭಾಳ ಸ್ಪಷ್ಟ ನಿಲುವಿನಲ್ಲಿ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿರುವಂಥದ್ದು. ಮುಂದಕ್ಕೆ ಏನಾಗುತ್ತೆ ಈ ವಿಚಾರ ಅನ್ನುವಂಥದ್ದು ಭಾಳ ಕುತೂಹಲ ಸಂಗತಿ. ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.